ಸಕ್ಕರೆ ಕಾಯಿಲೆ ಇರುವವರು ಬದನೆಕಾಯಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಾವು ಸಂಭವಿಸುತ್ತದೆ, ಬಿ ಹೃದಯಾಘಾತ, ಸಿ ವಿಷವಾಗುತ್ತದೆ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ವೀಕ್ಷಕರೇ, ಚಳಿಗಾಲವು ಬಿಳಿ ಬದನೆಕಾಯಿ ಸೀಸನ್ ಆಗಿದೆ. ಬದನೆಕಾಯಿ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ. ಹಾಗಾಗಿ ಇದು ಬಹುತೇಕ ಮಂದಿಯ ಫೇವರೆಟ್ ತರಕಾರಿಯೂ ಆಗಿದೆ. ಅದರಲ್ಲಿಯೂ ಬಿಳಿ ಬದನೆಕಾಯಿಯಲ್ಲಿ ವಿಶೇಷ ಪೋಷಕಾಂಶಗಳಿವೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಜೀವಕೋಶದ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬಿಳಿ ಬದನೆಕಾಯಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಿಳಿ ಬದನೆಯಲ್ಲಿ ಮೆಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಷಿಯಂ ಮತ್ತು ತಾಮ್ರವನ್ನು ಹೊಂದಿದೆ. ಮೂಳೆಗಳ ಆರೋಗ್ಯ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಮಧುಮೇಹಿಗಳು ತಮ್ಮ ಆಹಾರದಲ್ಲಿ ಬಿಳಿ ಬದನೆಯನ್ನು ಸೇರಿಸಿಕೊಳ್ಳಬೇಕು. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದ್ದು ಫಾಲಿಫಿನಾಲ್ ಆಹಾರದಿಂದ ಕಾರ್ಬೋಹೈಡ್ರೇಟ್ಗಳನ್ನು ಹೀರಿಕೊಳ್ಳುವ ದರವನ್ನು ಪ್ರತಿಬಂಧಿಸುತ್ತದೆ. ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಈ ಎರಡೂ ಅಂಶಗಳಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣಕ್ಕೆ ಬರುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿನ್ನುವುದರಿಂದ ಯಾವ ರೋಗ ನಿಮ್ಮ ಬಳಿ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ಹೊಟ್ಟೆ ಉಬ್ಬುವಿಕೆ, ಬಿ ಸ್ಥೂಲಕಾಯ, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಕರಿಬೇವಿನ ಎಲೆಗಳನ್ನು ಭಾರತೀಯ ಅಡಿಗೆ ಮನೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅದರಲ್ಲೂ ದಕ್ಷಿಣ ಭಾರತದ ಬಹುತೇಕ ಖಾದ್ಯಗಳಲ್ಲಿ ಈ ಎಲೆಯನ್ನು ಬಳಸುತ್ತಾರೆ. ಹಲವರು ಇದನ್ನು ಮಾರುಕಟ್ಟೆಯಿಂದ ಖರೀದಿಸಿದರೆ ಕೆಲವರು ಮನೆಯಲ್ಲೇ ಬೆಳೆದುಕೊಳ್ಳುತ್ತಾರೆ. ಇದರಲ್ಲಿ ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ, ತಾಮ್ರ, ಜೀವಸತ್ವಗಳು ಮತ್ತು ಮೆಗ್ನೀಷಿಯಂನಂತಹ ಪೋಷಕಾಂಶಗಳು ಹೇರಳವಾಗಿ ಕಂಡುಬರುತ್ತವೆ. ಹೀಗಾಗಿ ಇದು ದೇಹಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಪ್ರತಿದಿನ ಬೆಳಿಗ್ಗೆ 3 ರಿಂದ 4 ಹಸಿರು ಎಲೆಗಳನ್ನು ಅಗಿದು ತಿನ್ನುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಕಣ್ಣಿನ ಸಮಸ್ಯೆ ದೂರ, ಮಧುಮೇಹ ನಿಯಂತ್ರಣ, ಜೀರ್ಣಕ್ರಿಯೆ ಉತ್ತಮ, ಸೋಂಕಿನಿಂದ ರಕ್ಷಣೆ ಹಾಗೂ ತೂಕ ಕಡಿಮೆ ಸೇರಿದಂತೆ ಅನೇಕ ಆರೋಗ್ಯಕರ ಲಾಭಗಳು ಕರಿಬೇವಿನಲ್ಲಿದೆ. ಮನೆಯಲ್ಲಿ ಯಾವ ಗಿಡವನ್ನು ನೆಡುವುದರಿಂದ ದುಷ್ಟಶಕ್ತಿ ಮತ್ತು ವಾಮಾಚಾರ ಸಮಸ್ಯೆಗಳು ನಾಶವಾಗುತ್ತವೆ? ಆಪ್ಷನ್ಸ್: ಎ ತುಂಬೆ, ಬಿ ಬಿಲ್ವಪತ್ರೆ, ಸಿ ತಾಳೆ, ಡಿ ಕೇದಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ವಪತ್ರೆ. ಶುಕ್ರವಾರ ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಸಾಮಾಜಿಕವಾಗಿ ತೊಡಗಿಕೊಳ್ಳುವುದು, ಬಿ ಅಲಂಕಾರ ಪ್ರಿಯ, ಸಿ ಹಣ ಸಂಪಾದನೆ ಕೌಶಲ, ಡಿ ಎಲ್ಲರನ್ನೂ ಸೆಳೆಯುವ ಗುಣ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಶುಕ್ರವಾರವನ್ನು ಆಳುವವನು ಶುಕ್ರ. ಶುಕ್ರವಾರ ಹುಟ್ಟಿದವರು ಹೆಚ್ಚು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುತ್ತಾರೆ. ಈ ದಿನ ಜನಿಸಿದವರು ಸೌಂದರ್ಯವಂತರಾಗಿದ್ದು ಅಲಂಕಾರ ಪ್ರಿಯರೂ ಆಗಿರುತ್ತಾರೆ. ಶುಕ್ರವಾರ ಹುಟ್ಟಿದವರ ವ್ಯಕ್ತಿತ್ವವು ಆಕರ್ಷಕವಾಗಿದ್ದು ಯಾರನ್ನು ಬೇಕಾದರೂ ಸೆಳೆಯುವಂತಹ ಶಕ್ತಿ ಇವರಲ್ಲಿ ಇರುತ್ತದೆ. ಇವರು ಸುಲಭವಾಗಿ ಹಣ ಸಂಪಾದನೆ ಮಾಡುವ ಕೌಶಲ ಹೊಂದಿರುತ್ತಾರೆ. ಇವರು ಜೀವನದಲ್ಲಿ ಸಹಭಾಗಿತ್ವವನ್ನು ರೂಪಿಸಿಕೊಂಡಲ್ಲಿ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುತ್ತಾರೆ. ಜೀವನದಲ್ಲಿ ಬರುವಂತಹ ತೊಂದರೆಗಳನ್ನು ನಿವಾರಿಸಲು ಮತ್ತು ಅದೃಷ್ಟವನ್ನು ಪಡೆಯಲು ಶುಕ್ರವಾರ ದಾನ ಮಾಡಿ. ಶುಕ್ರವಾರ ಜನಿಸಿದವರು ತಮ್ಮ ಸಂಗಾತಿಯನ್ನು ಸರಿಯಾಗಿಯೇ ಆಯ್ಕೆ ಮಾಡುತ್ತಾರೆ ಮತ್ತು ಜೀವನದಲ್ಲೂ ಸುಖವಾಗಿ ಇರುತ್ತಾರೆ. ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿ ತಿನ್ನಲೇಬಾರದು? ಆಪ್ಷನ್ಸ್: ಎ ಮಲಬದ್ಧತೆ, ಬಿ IBP, ಸಿ ಲೋ BP, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ IBP. ವೀಕ್ಷಕರೇ,
ಬಿಪಿ ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಅಧಿಕ ರಕ್ತದೊತ್ತಡ ನಿವಾರಣೆಗೆಂದು ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಪರಿಣಮಿಸಬಹುದು. ತೂಕ ಇಳಿಕೆಗೆ ಈ ಒಂದು ತರಕಾರಿ ರಾಮಬಾಣ. ಯಾವುದು ಆ ತರಕಾರಿ? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಸೋರೆಕಾಯಿ, ಸಿ ಕಿರಳಿಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ವೀಕ್ಷಕರೇ, ಸೋರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಸೋರೆಕಾಯಿ ರಸವನ್ನು ಕುಡಿಯುವುದರಿಂದ ನೀವು ಅನೇಕ ಕಾಯಿಲೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚುತ್ತಿರುವ ತೂಕದಿಂದ ನೀವು ಕೂಡ ತೊಂದರೆಗೆ ಒಳಗಾಗಿದ್ದರೆ ನೀವು ಸೋರೆಕಾಯಿಯನ್ನು ಸೇವಿಸಬೇಕು. ಏಕೆಂದ್ರೆ ಇದು ನಿಮ್ಮ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ಚಿಲಿ, ಸಿ ನ್ಯೂಜಿಲೆಂಡ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲಿ. ವೀಕ್ಷಕರೇ, ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಚಿಲಿ ದೇಶದಲ್ಲಿ ಕಂಡುಬರುತ್ತದೆ. ಪ್ರತಿನಿತ್ಯ ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್ ಬರುತ್ತದೆ, ಬಿ ರಕ್ತಹೀನತೆ ಕಾಡುತ್ತದೆ, ಸಿ ಏನೂ ಆಗಲ್ಲ, ಡಿ ಆರೋಗ್ಯಕ್ಕೆ ಉತ್ತಮ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕ್ಕೆ ಉತ್ತಮ. ವೀಕ್ಷಕರೇ, ಭಾರತೀಯ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸ್ಟೀಲ್ ತಟ್ಟೆಗಳು ಮತ್ತು ಪಾತ್ರೆಗಳು ಕೇವಲ ಬಾಳಿಕೆ ಮಾತ್ರ ಬರುವುದಿಲ್ಲ, ಇವು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈ ಸ್ಟೀಲ್ ತಟ್ಟೆಗಳು ಎಣ್ಣೆ, ಆಹಾರದ ಆಮ್ಲಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಕಬ್ಬಿಣಾಂಶವನ್ನು ಹೊಂದಿದ್ದು ನಮ್ಮ ಆರೋಗ್ಯಕ್ಕೆ ಇದು ಉತ್ತಮವಾಗಿದೆ. ಕಬ್ಬಿಣಾಂಶವು ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಪೋಷಕಾಂಶವಾಗಿದೆ. ಸ್ಟೀಲ್ ತಟ್ಟೆಯಿಂದ ಆಹಾರ ಸೇವನೆ ಮಾಡುವುದರಿಂದ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತದೆ ಮತ್ತು ರಕ್ತಹೀನತೆಯಂತಹ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ದೂರವಿಡುತ್ತದೆ. ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಹೊಂದಿರುತ್ತದೆ? ಆಪ್ಷನ್ಸ್: ಎ ಎದೆ, ಬಿ ರೆಕ್ಕೆ, ಸಿ ಕುತ್ತಿಗೆ, ಡಿ ತೊಡೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆ ಭಾಗ. ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಲಿಗೆ